ಈಗ SSC GD ಪರೀಕ್ಷೆ ಸ್ಟಾರ್ಟ್ ಆಗ್ಯಾವ ರೀ. 27ರಿಂದ ಮೇ 30ರವರೆಗೆ ಪರೀಕ್ಷೆ ಸ್ಟಾರ್ಟ್ ಆಗ್ಯಾವ. ಇಲ್ಲಿ ಈ ವರ್ಷದ ಸಮಸ್ಯೆ ಏನಾಗ್ಯದ ಅಂದರೆ ಪ್ರತಿಯೊಂದು ವಿಷಯನ ನೀವು ತಿಳ್ಕೊಬೇಕಾಗ್ತದೆ. SSC ಪರೀಕ್ಷೆ ಬರೆಯತಕ್ಕಂಥ ವಿದ್ಯಾರ್ಥಿಗಳು ನಿನ್ನೆ ಒಬ್ಬರು ಲೇಡೀಸ್ ಬಂದು ನನಗೆ ಭೇಟಿ ಆದರು. ಸರ್, ನಾ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕುವಾಗ ಹಿಂದಿ ಅಂತ ಹಾಕಿದ್ದೀವಿ ನಾವು, ಹಿಂದಿ ಅಂತ ಹಾಕಿನಿ ನಾನು. ಆಮೇಲೆ ಪರೀಕ್ಷೆಗೆ ಹೋದಾಗ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಹಿಂದಿ ಕ್ವಶನ್ ಪೇಪರ್ ಬಂತು. ಆದರೆ ನಾ ಕನ್ನಡದಾಗ ಪರೀಕ್ಷೆ ಬರೆಯೋರಿದ್ದೀವಿ. 13 ಭಾಷೆ ಒಳಗೆ ಬರ್ತಾವೆ. ಯಾವ ಬೇಕಾದರೂ ಭಾಷೆಯನ್ನು ನಾವು ಚೇಂಜ್ ಮಾಡ್ಕೊಂಡು ನೋಡ್ಬೋದು ಅಂತ ತಿಳ್ಕೊಂಡು ನಾ ಹಿಂದಿ ಒಳಗೆ ಹಾಕೀನಿ ರೀ. ಆದರೆ ಅಲ್ಲಿ ಪರೀಕ್ಷೆ ಏನು ಬರ್ತಂದ್ರೆ ಹಿಂದಿ ಒಳಗೆ ಬತ್ತು. ಆದರೆ ನಾವು ಓದಿದ್ದೇನೆಂದ್ರೆ ಕನ್ನಡದಲ್ಲಿ ಓದಿದ್ದೆ. ನಾನು ಗ್ರಾಮರ್ ಅಷ್ಟೇ ಹಿಂದಿ ನೋಡ್ಕೊಂಡೀನಿ ರೀ. ಆಮೇಲೆ ಉಳಿದೆಲ್ಲ ನಾ ಕನ್ನಡದಾಗ ನೋಡ್ಕೊಂಡೀನಿ. ಅಲ್ಲಿ ಕನ್ನಡ ನನಗೆ ಬರಲಿಲ್ಲ ರೀ ಆಪ್ಷನ್ ಅಂತ ಹೇಳಿದರು. ಯಾರ್ದಾರು ಕೈ ಎತ್ರಿ. ಹಾಂ, ಓಕೆ. ಯಾರು ಇಬ್ಬರಿಗೆ ಪ್ರಾಬ್ಲಮ್ ಆಗ್ಯದ ಆ ರೀತಿ? ನಿಮಗೂ ಆಗ್ಯದ. ಸ್ವಲ್ಪ ಮುಂದ್ಗಡೆ ಬರ್ರಿ. ಹಂಗೆ ಇಬ್ಬರು ಬರ್ರಿ. ಯಾಕಂದ್ರೆ ಸಮಸ್ಯೆಗಳು ಏನು ಹಾಕವು ಅನ್ನೋದನ್ನು ನೀವು ಗೊತ್ತಿರ್ಬೇಕು ರೀ ಎಲ್ಲರಿಗೂ. ಹಾಂ, ಮತ್ತೆ ಯಾರು SSC GD ಪರೀಕ್ಷೆ ಬರೆದವರು? SSC GD ಪರೀಕ್ಷೆ ಬರೆದವರು ನೀವು ಬರ್ರಿ. ಹಾಂ, ಮತ್ತೆ ಯಾರ್ದ ರೀ? ಯಾಕಂದ್ರೆ ಸಮಸ್ಯೆಗಳು ಯಾವ ರೀತಿ ಬರ್ತಾವೆ ಅನ್ನೋದನ್ನು ನಮ್ಗೆ ಗೊತ್ತಾಗಬೇಕಾಗ್ತದೆ. ಬರ್ರಿ, SSC GD ಮತ್ತೆ ಪರೀಕ್ಷೆ ಬರಬೇಕು. ನಿಮ್ಮ ಹೆಸರು ಹೇಳ್ರಿ. ಪುಷ್ಪಾ ಕೋತ್. ಹಾಂ, ಎಷ್ಟನೇ ತಾರೀಕು ನಿಮ್ದು ಎಕ್ಸಾಮ್ ಇತ್ತು? 6ನೇ ತಾರೀಕು ಎಕ್ಸಾಮ್ ಇತ್ತು. ನೀವು ಯಾವ ಭಾಷೆ ಒಳಗೆ ಹಾಕಿದ್ರಿ? ಹಿಂದಿ ಹಾಕಿರಿ. ಅಲ್ಲಿ ಪರೀಕ್ಷೆ ನಿಮ್ಗೆ ಹಿಂದಿ ಒಳಗೆ ಬಂತು. ಕನ್ನಡ ತೆಗಿಯಕ್ಕೆ ಹೋದ್ರೆ ಬರಲಿಲ್ಲ. ಆಮೇಲೆ ಟೋಟಲ್ ಹಿಂದಿನ ಬಂತಲ್ಲ? ಹಾಂ. ನಿಮ್ಮ ಹೆಸರು ಹೇಳ್ರಿ. ಜ್ಯೋತಿ ಬೊಮ್ಮಣ್ಣವ್ರು. ನಿಮ್ದು SSC GD ಎಕ್ಸಾಮ್ ಎಂದಿತ್ತು ರೀ? 30 ತಾರೀಕಿತ್ತು. ನೀವು ಯಾವ ಭಾಷೆ ಹಾಕಿರಿ? ಕನ್ನಡ ಹಾಕಿರಿ. ಕನ್ನಡ ಬಂತು. ಕನ್ನಡದಿಂದ ಇಂಗ್ಲೀಷ್ ಗ್ರಾಮರ್ ಅಥವಾ ಹಿಂದಿ ತೊಗೊಂಡ್ರಿ? ಹಿಂದಿ ಗ್ರಾಮರ್. ಮೊದಲು ಹಾಕೋ ಮುಂದೆ ಕನ್ನಡ ಹಿಂದಿ ಅಂತ ಹಾಕಿರೋ ಅಥವಾ ಕನ್ನಡ ಅಂತ ಅಷ್ಟು ಹಾಕಿರಿ? ಕನ್ನಡ ಅಂತ ಅಷ್ಟು ಹಾಕಿರಿ. ಅಲ್ಲಿ ಹಿಂದಿ ಹೆಂಗೆ ತೊಗೊಂಡ್ರಿ ನೀವು? ಯಾವುದು, ಇಂಗ್ಲೀಷು ಅಥವಾ ಹಿಂದಿ? ಎರಡರಾಗ ಒಂದು ಲ್ಯಾಂಗ್ವೇಜ್ ಸೆಟ್ಟಿಂಗ್ ಮಾಡ್ಕೋಬೇಕು. ಉಳಿದೇನತಿ ಕನ್ನಡ ಇದ್ದಿದ್ದು ಕನ್ನಡನ ಬರ್ತದೆ. ಓಕೆ. ನಿಮ್ಮದು? ಭವ್ಯ MS ಕೊಡಗೋದಲ್ಲ ರೀ? ಹಾಂ. ನೀವು ಹಾಕೋದು ಇಂಗ್ಲೀಷ್ನಲ್ಲೇ ಹಾಕಿದ್ರಿ. ಟೋಟಲ್ ಇಂಗ್ಲೀಷೇ ಬಂತು ನಿಮ್ಮದೇನು ಪ್ರಾಬ್ಲಮ್ ಇಲ್ಲ. ಹಾಂ. ಹಾಂ, ಕನ್ನಡ ಒಳಗೆ ಹಾಕಿರಿ. ಕನ್ನಡ ಒಳಗೆ ಬಂತು. ಅಲ್ಲಿ ಇಂಗ್ಲೀಷ ಹಿಂದಿ ಬರೆದ್ರೆ ಗ್ರಾಮರ್ ಯಾವ್ದು ಬರೆದ್ರಿ? ಹಾಂ, ಇಂಗ್ಲೀಷ್ ತೊಗೊಂಡ್ರಿ. ಕರೆಕ್ಟ್ ಆಗೈತೆ ನಿಮ್ಗೆ. ಓಕೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಪರೀಕ್ಷೆ ಪಾಸ್ ಮಾಡಿರಿ. ಪರೀಕ್ಷೆ ಚೆನ್ನಾಗಿ ಬರೆದ್ರಲ್ಲ ಎಲ್ಲರೂ? ಓಕೆ, ಹೋಗ್ರಿ. ಹಾಂ, ನೋಡಿರಿ. ಯಾಕಂದರೆ ಇದು ಹೋದ ಸಲ ಈ ರೀತಿ ಇದ್ರಿಕಿಲ್ರಿ. ಹೋದ ಸಲ SSC GD ಪರೀಕ್ಷೆ ಬರಿಬೇಕಾದ್ರೆ ಈಗೂ 13 ಭಾಷೆ ಐತ್ರಿ. ಅಲ್ಲಿ ನಿಮ್ಗೆ ಕನ್ನಡದಾಗ ಅರ್ಥ ಆಗಲಿಲ್ಲ ಕ್ವಶನ ಇಂಗ್ಲೀಷ್ನಾಗ ಓಪನ್ ಮಾಡಿ ನೋಡ್ಕೋಬೋದಾಗಿತ್ತು ರೀ. ಇಂಗ್ಲೀಷ್ನಾಗ ಅರ್ಥ ಆಗಲಿಲ್ಲ ಅಂದರೆ ಹಿಂದಿ ಒಳಗೆ ಓಪನ್ ಮಾಡ್ಕೊಂಡು ನೋಡ್ಬೋದಾಗಿತ್ತು ರೀ. ಹೋದ ಸಲ ಆ ಸಿಸ್ಟಮ್ ಇತ್ತು. ಈ ಸಲ SSC GDದು ಏನಾಗಿತ್ತಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಹಾಕಿರಿ ಅಂದರೆ ಕ್ವಶನ್ ಪೇಪರ್ ಕನ್ನಡ ಬರ್ತದೆ. ಇಂಗ್ಲೀಷ್ ಹಾಕಿರಿ ಅಂದರೆ ಇಂಗ್ಲೀಷೇ ಬರ್ತದೆ. ಹಿಂದಿ ಹಾಕಿರಿ ಹಿಂದಿನೇ ಬರ್ತದೆ. ಅಂದರೆ ಚಾಯ್ಸಿಂಗ್ ಮಾಡೋಕೆ ಅಲ್ಲಿ ಹೋಗಿ ಆಪ್ಷನ್ ಇಲ್ಲ. ಚಾಯ್ಸಿಂಗ್ ಮಾಡೋಕೆ ಅಲ್ಲಿ ಎಕ್ಸಾಮ್ದಾಗ ಆಪ್ಷನ್ ಇಲ್ಲ. ಆಮೇಲೆ ಚಾಯ್ಸಿಂಗ್ ಮಾಡೋದು ಆಪ್ಷನ್ ಒಂದೇ ಐತ್ರಿ. ಏನು ಆಪ್ಷನ್ ಒಂದೇ ಐತಪ್ಪ ಅಂದರೆ ಗ್ರಾಮರ್ ರೀ. ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಐತ್ರಿ ಅವ್ರಿಗೆ. ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಅಲ್ಲಿ ಸ್ಟಾರ್ಟಿಂಗೇ ಬರ್ತದೆ. ಅದು ಚಾಯ್ಸ್ ಮಾಡ್ಕೋದು ನೀವು. ಇಂಗ್ಲೀಷ್ ಬೇಕಾ ಹಿಂದಿ ಬೇಕಾ ಚಾಯ್ಸಿಂಗ್ ಮಾಡೋದು ಸ್ಟಾರ್ಟಿಂಗೇ ಇರ್ತದೆ. ಗ್ರಾಮರ್ ಸಬ್ಜೆಕ್ಟ್ ಭಾಳ ಮಾತ್ರ ನಾ ಹೇಳೋದ್ರಿ. ಅಲ್ಲಿ ನೀವು ಇಂಗ್ಲೀಷ್ ಚಾಯ್ಸ್ ಮಾಡಿರಿ, ಕಂಟಿನ್ಯೂ ಇಂಗ್ಲೀಷೇ ಬರ್ತದೆ ರೀ. ಹಿಂದಿ ಚಾಯ್ಸ್ ಮಾಡಿರಿ, ಹಿಂದಿನೇ ಬರ್ತದೆ. ನೀವು ಇಂಗ್ಲೀಷ್ ಚಾಯ್ಸ್ ಮಾಡಿ ಪರೀಕ್ಷೆ ಸ್ಟಾರ್ಟ್ ಮಾಡಿರಿಪ್ಪ ಅಂದ್ರೆ ಆಮೇಲೆ ಮತ್ತೆ ನಾ ಹಿಂದಿ ನೋಡ್ತಂತ ನೋಡಕ್ಕೆ ಹೋದ್ರೆ ಬರಂಗಿಲ್ಲ ರೀ. ಈ ಸಲ ಮಾಡಿದ್ದು. ಹೋದ ಸಲ ಎಲ್ಲ ಬರ್ತಿದ್ದು ರೀ. ನಿಮಗೆ ಬದಲಾವಣೆ ಗೊತ್ತಿರಬೇಕು. ಪ್ರತಿ ವರ್ಷ ಪರೀಕ್ಷೆಗಳು ಯಾವ ರೀತಿ ಬದಲಾವಣೆ ಆಗ್ತಾವೆ, ಏನು ಹಾಕೋ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಏನು ಮಾಡಿರಪ್ಪ ಅಂದರೆ ಇಂಗ್ಲೀಷ್ ತೊಗೊಂಡ್ರೆ ಇಂಗ್ಲೀಷ್ ಗ್ರಾಮರ್ನ ಬಿಡಿಸ್ಬೇಕು ರೀ. ಹಿಂದಿ ತೊಗೊಂಡ್ರೆ ಹಿಂದಿನ ತೊಗೊಂಡು ಬಿಡಿಸ್ಬೇಕು. ಚೇಂಜ್ ಮಾಡಿ ನೋಡ್ತು ಅನ್ನಕ್ಕೆ ಬರಂಗಿಲ್ಲ. ನೀವು ಕನ್ನಡ ಹಾಕಿರಿ, ಕನ್ನಡದ ಪರೀಕ್ಷೆ ಬರ್ತದೆ. ನೆಕ್ಸ್ಟ್ ಇಂಗ್ಲೀಷ್ ಗ್ರಾಮರ್ ಬೇಕ್ರಿ, ಇಂಗ್ಲೀಷೇ ಚಾಯ್ಸ್ ಮಾಡೋದು. ಕನ್ನಡ ಇಂಗ್ಲೀಷ್ ಪರೀಕ್ಷೆನ ಬರೀದು. ಹಿಂದಿ ತೊಗೊಂಡ್ರಿ ಕನ್ನಡ ಹಿಂದಿ ಬರೀದು. ಇಂಗ್ಲೀಷ್ ತೊಗೊಂಡ್ರೆ ಇಂಗ್ಲೀಷ್ ಟು ಇಂಗ್ಲೀಷ್ ಬೇಕಾ, ಇಂಗ್ಲೀಷ್ ಟು ಇಂಗ್ಲೀಷ್. ಹಿಂದಿ ಟು ಹಿಂದಿ ಬೇಕಾ, ಹಿಂದಿ ಟು ಹಿಂದಿ. ಈ ರೀತಿ ಅದ. ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ ಆಗ್ಯಾವ್ರಿ. ಅದಕ್ಕೆ ನಿಮಗೆಲ್ಲ ನೆಕ್ಸ್ಟ್ ನೀವು ಮುಂದಿನ ತಯಾರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳದ್ರಿ. ಅದಕ್ಕೆ ನಿಮ್ಗೆ ಗೊತ್ತಿರಬೇಕು. ಮತ್ತು ಕ್ವಶನ್ ಪೇಪರ ಭಾಳ ಈಸಿ ಅದ, ಹಂಗೇನು ವಜ್ಜೆ ಇಲ್ಲ. ನಮ್ಮಲ್ಲಂತೂ ಎಲ್ಲ ಸಬ್ಜೆಕ್ಟ್ ಹೇಳಿದ್ರಿ ನಾವು. ಯಾವ ಸಬ್ಜೆಕ್ಟು ಉಳಿದಿಲ್ಲ. ಯಾಕಂದ್ರೆ ನಾನು ಪ್ರತಿಯೊಂದು ಅಪ್ಡೇಟ್ ನೋಡ್ತಾ ಇರ್ತೀನಿ. ಯಾಕಂದರೆ ಇವತ್ತಿನ ಕ್ವಶನ್ ಪೇಪರ್ ಯಾವ ರೀತಿ ಬಂದದ, ನಿನ್ನಿದು ಯಾವ ರೀತಿ ಬಂದದ, ಯಾವುದ್ರ ಮೇಲೆ ಹೆಚ್ಚಿಗೆ ಕ್ವಶನ್ ಕೇಳ್ಯಾರ, ಕ್ಯಾಲೆಂಡರ್ ಮೇಲೆ ಜಾಸ್ತಿ ಕ್ವಶನ್ಗಳನ್ನ ಕೇಳ್ಯಾರ. ಕ್ಯಾಲೆಂಡರ್ ಅಂತೂ ನಾನು ಒಮ್ಮೆ ಹೇಳೀನಿ ರೀ, ಕೀರ್ತಿ ಮೇಡಮ್ ಅವರು ಒಮ್ಮೆ ಹೇಳ್ಯಾರ. ಡಬಲ್ 2 ಸಲ ಕ್ಯಾಲೆಂಡರ್ ಪಾಠ ಮಾಡೀವಿ.
2-3 ಕ್ವಶನ್ ಕ್ಯಾಲೆಂಡರ್ ಮೇಲೆ ಬಂದವ. ಆಮೇಲೆ ಕ್ಲಾಕ್ ಮೇಲೆ ಕ್ವಶನ್ಗಳು ಬರ್ತಾ ಇದ್ದಾವೆ. ಕ್ಲಾಕ್ ಮೇಲೂ ನಾವು ಪಾಠ ಮಾಡಿವಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೂ ಬರತ್ತವೆ. ಪ್ರತಿಯೊಂದು ಅಂದರೆ ನಾವು ನಮ್ಮ ಕೋಚಿಂಗ್ ಸೆಂಟರ್ದಾಗ ತರಬೇತಿ ಬಂದಂಥ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸು ಮೆಂಟಲ್ ಎಬಿಲಿಟಿ ಒಂದು ಕ್ವಶನು ಹೊರಗಿಂದ ಬಂದಿಲ್ಲ ರೀ. ಒಂದು ಹೊರಗಿಂದ ಬಂದಿಲ್ಲ ಅಂದ್ರೆ ಅದರ ಅರ್ಥ ಏನು ರೀ, ಎಲ್ಲ ಪಾಠವನ್ನು ಮುಗಿಸಿವಿ. GK ಜನರಲ್ ನಾಲೆಜ್ ಅಂತೂ ಹೊರಗಿನ ಕ್ವಶನ್ ಸ್ವಲ್ಪ ಬರುವ ರೀ. ನಾವು ಎಷ್ಟು ಹೇಳಿದ್ರು ಸಹಿತ ಜನರಲ್ ನಾಲೆಜ್ ಅಂದ್ರೆ ಸಮುದ್ರ ಇದ್ದಂಗೆ ರೀ. ಅದು ಯಾವ್ಯಾವ ಕ್ವಶನ್ ಹೆಂಗೆ ಚೇಂಜ್ ಆಕೋ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಫ್ರೆಂಡ್ಸು ಯಾರಾದರೂ ಇನ್ನು 30 ತಾರೀಕು ತನಕ ಪರೀಕ್ಷೆ ಬರೆಯತಕ್ಕಂಥ ವಿದ್ಯಾರ್ಥಿನಿಯರಿದ್ರಂದ್ರೆ ಅವ್ರಿಗೂ ಹೇಳ್ರಿ. ಏನಪ್ಪ ಅಂದ್ರೆ ಚಾಯ್ಸಿಂಗ್ ಮಾಡೋ ಮುಂದೆ ಈಗಾಗಲೇ ಹಾಕ್ಯಾರ ರೀ, ಕನ್ನಡ ಇಂಗ್ಲೀಷ ಹಿಂದಿ ಚಾಯ್ಸ್ ಹಾಕ್ಯಾರ ಅಪ್ಲಿಕೇಶನ್ ಹಾಕುವಾಗ. ಆದರೆ ಗ್ರಾಮರ್ ತೊಗೊಂಬಂದೆ ಕರೆಕ್ಟಾಗಿ ನೋಡಿ ತಗೋ ಅಂತ ಹೇಳ್ರಿ. ಕೆಲವೊಂದು ಹುಡುಗರು ನಾವು ಚೇಂಜ್ ಮಾಡಿ ತೊಗೋಬೋದು ಅಂತ ತಿಳ್ಕೊಂಡಿರ್ತಾರೆ ರೀ. ಅದಕ್ಕೆ ಎಕ್ಸಾಮ್ ಬರೀ ಮುಂದೆ ಇಂಗ್ಲೀಷ್ ಬೇಕಾಯ್ತು ಇಂಗ್ಲೀಷ್ ಹಾಕ್ರಿ, ಹಿಂದಿ ಬೇಕಾಯ್ತು ಹಿಂದಿ. ಒಮ್ಮೆ ಸಿಲೆಕ್ಟ್ ಮಾಡ್ಕೊಂಡ್ರೆ ಚೇಂಜಸ್ ಇಲ್ಲ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಈ ಮಾಹಿತಿಯನ್ನು ತಿಳಿಸ್ರಿ. ಇನ್ನೂ 30 ತಾರೀಕು ತನಕ ಪರೀಕ್ಷೆ ನಡೀತಾ ಇದ್ದಾವೆ. ಇದು ಒಂದು. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಈ ಸಲ ಅಲ್ಲ ನೆಕ್ಸ್ಟ್ ಸಲ, ಈ ಸಲ ಬದಲಾವಣೆ ಮಾಡಿಲ್ಲ, ನೆಕ್ಸ್ಟ್ ಸಲ ಚೇಂಜಸ್ ಮಾಡ್ಬೋದು ಅಂತ ಇದ್ದಾರೆ. ಯಾವ ರೀತಿ ಚೇಂಜಸ್ಪ ಅಂದ್ರೆ, ಈಗ SSC GD ಆಗಿರ್ಬೋದು, ಆರ್ಮಿ ಆಗಿರ್ಬೋದು. ಉದಾಹರಣೆ ಯಾವ ರೀತಿಪ್ಪ ಅಂದರೆ, ಒಂದು ತಾಸಿನ ಪರೀಕ್ಷೆ ಇರ್ತದೆ. ಒಂದು ತಾಸಿನ ಪರೀಕ್ಷೆ ಒಳಗೆ ಈಗ ಮ್ಯಾಥ್ಸ್ಗೆ ಇಷ್ಟು ಟೈಮ್ ರೀ, ಒಂದು ತಾಸಿನಾಗ 4 ಭಾಗ ಮಾಡೋದ್ರಿ. ಎಷ್ಟು ನಿಮಿಷ ಸಿಗ್ತೈತೆ ಹೇಳ್ರಿ? ಒಂದು ತಾಸಿಗೆ 60 ನಿಮಿಷ. 4 ಭಾಗ ಮಾಡಿ ರೇಟಾಗತ್ತೆ. SSC GDನ ತೊಗೊನು 15 ನಿಮಿಷ ಸಿಗ್ತದೆ. 15 ನಿಮಿಷದಾಗ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಮ್ಯಾಥ್ಸ್ ಬಿಡಿಸ್ಬೇಕು, 15 ನಿಮಿಷನ್ಯಾಗ ಮೆಂಟಲ್ ಎಬಿಲಿಟಿ ಬಿಡಿಸ್ಬೇಕು, 15 ನಿಮಿಷನ್ಯಾಗ ಗ್ರಾಮರ್ ಬಿಡಿಸ್ಬೇಕು, 15 ನಿಮಿಷನ್ಯಾಗ ಜನರಲ್ ನಾಲೆಜ್ ಬಿಡಿಸ್ಬೇಕು. ಅಷ್ಟು ಟೈಮ್ ಆತಂದ್ರೆ ಅದು ಲಾಕ್ ರೀ, ಆ ಭಾಗ ಕ್ಲೋಸ್ ರೀ, ಮುಂದಿನ ಭಾಗ ಸ್ಟಾರ್ಟ್ ರೀ. ಇನ್ನು ನೆಕ್ಸ್ಟ್ ಇಯರ್ ಆಗತ್ತೈತ್ರಿ. ಆರ್ಮಿಯವರು ನಿಮ್ಗೆ ಗೊತ್ತಿರಲಿ, ಯಾಕೆ ಇದನ್ನ ಅಡ್ವಾನ್ಸಾಗಿ ಹೇಳತ್ತೀನಿ ಅಂದರೆ, ಒಂದು ಮೆಥಡ್ ಮಾಡಿರ್ತಾರೆ. ನಿಮ್ಮ ಆರ್ಮಿಯವ್ರದ್ದು ಹೆಂಗು 15 ಜನರಲ್ ನಾಲೆಜ್ ಕ್ವಶನ್ ಇರ್ತಾವೆ, 15 ಸೈನ್ಸ್ ಇರ್ತಾವೆ, 15 ಮ್ಯಾಥ್ಸ್ ಇರ್ತಾವೆ, 5 ಏನಿರ್ತಾವೆ ರೀ ಮೆಂಟಲ್ ಎಬಿಲಿಟಿ ಇರ್ತಾವೆ. ಟೈಮಿಂಗ್ ಕೊಟ್ರಂದ್ರೆ ಬಿಡಿಸೋದು ಭಾಳ ಕಷ್ಟ ಆಕದ್ರಿ. ಟೈಮಿಂಗ್ ಕೊಟ್ರಂದ್ರೆ ಬಿಡಿಸೋದು ಕಷ್ಟ ಆಗ್ತದೆ. ಅಷ್ಟು ಟೈಮ್ ಒಳಗೆ ನಾವು ದಾಟ್ಬೇಕು ರೀ. ಅಷ್ಟು ಟೈಮ್ ಒಳಗೆ ದಾಟ್ಬೇಕಂದ್ರೆ ಭಾಳ ಪರ್ಫೆಕ್ಟ್ ಇದ್ರೆ ಮಾತ್ರ ನೀವು ದಾಟ್ತೀರಿ. ನೆಕ್ಸ್ಟ್ ಟೈಮ್ದು ರೀ, ಈ ಸಲ ಅಲ್ಲ, ನೆಕ್ಸ್ಟ್ ಟೈಮ್ ಬದಲಾವಣೆ ಆಗುವಂಥ ಚಾನ್ಸ್ಗಳಿದಾವೆ. ಈ ಬೇರೆ ಎಕ್ಸಾಮ್ ಬದಲಾವಣೆ ಮಾಡ್ಯಾರ ರೀ. ಅಷ್ಟು ಟೈಮ್ದಾಗ ಅದು ಪಾರ್ಟ್ ಮುಗಿತ್ರಿ, ಹೊಳ್ಳಿ ಆ ಪಾರ್ಟ್ ಓಪನ್ ಆಗಂಗಿಲ್ಲ. ಮೊದಲು ಹೆಂಗಿತ್ತು ರೀ, ನಾವು ಹೆಂಗೆ ಬೇಕಾದ ಭಾಷೆ ಒಳಗೆ ಚೇಂಜ್ ಮಾಡಿ ನಾವು ಚೆಕ್ ಮಾಡಿ ನೋಡೋದಿತ್ತು ರೀ. ಚೆಕ್ ಮಾಡಿ ನೋಡೋದಿಲ್ಲ ಈ ಸಲ SSC GD ಚೆಕ್ ಮಾಡಿ ನೋಡೋದಿಲ್ಲ. ನೀವು ಯಾವ ಭಾಷೆ ತೊಗೊಂಡಿರ್ತೀರಿ ಅದೇ ಭಾಷೆ ಒಳಗೆ ನೀವು ಪರೀಕ್ಷೆಯನ್ನು ಬರೀಬೇಕು. ಗ್ರಾಮರ್ ಮಾತ್ರ ಚೇಂಜ್ ಇದಾವೆ ಅಷ್ಟೇ. ಓಕೆ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.